ನಮಸ್ಕಾರ ಸ್ನೇಹಿತರೆ. ಲಾ ಆಫ್ ಅಟ್ರಾಕ್ಷನ್. ನಾವು ಏನನ್ನು ಯೋಚಿಸ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ ಅಂತ ಹೇಳಲಾಗತ್ತೆ. ಹೌದು, ನಿಜ ಸ್ನೇಹಿತರೆ. ನಾವು ಏನನ್ನು ಯೋಚನೆ ಮಾಡ್ತೀವಿ ಅದನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ನಮ್ಮ ಈಗಿನ ಸ್ಥಿತಿಗೆ ನಮ್ಮ ಆಲೋಚನೆಗಳು ಮತ್ತು ನಾವು ಮಾಡಿರುವಂತಹ ಕರ್ಮಗಳೇ ಕಾರಣ. ಅದಕ್ಕಾಗಿ ನಮ್ಮ ಆಲೋಚನೆಗಳನ್ನು ಎಷ್ಟು ಸಕಾರಾತ್ಮಕವಾಗಿ ಮಾಡ್ಕೊಳ್ತೀವಿ ಅಷ್ಟು ನಮ್ಮ ಜೀವನ ಅನ್ನೋದು ರೂಪಣೆ ಆಗ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ, ನಾನು ಪಾಸಿಟಿವ್ ಥಿಂಕೇ ಮಾಡ್ತೀನಿ, ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ಆದರೂ ನನ್ನ ಸ್ಥಿತಿ ಏನಕ್ಕೆ ಈ ರೀತಿ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಉಪಪ್ರಜ್ಞಾ ಮನಸ್ಸಿನಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ತುಂಬಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಾನು ಮೇಲ್ಮೇಲೆ ಸಕಾರಾತ್ಮಕ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಜಪ ಮಾಡೋದ್ರಿಂದ ಅಥವಾ ಹೇಳೋದ್ರಿಂದ ಮಾತ್ರ ಸಾಲದು. ಆದರೆ ಅದರ ಸ್ವರೂಪ ನಾನು ಆಗಬೇಕು, ಅದರ ಫೀಲಿಂಗ್ ನಾನು ಮಾಡಬೇಕು. ಆಗ ಅದರಲ್ಲಿ ಚೇಂಜಸನ್ನು ನಾವು ಕಾಣ್ಬೋದು. ಕೆಲವರು ಹೇಳ್ತಾರೆ, ನನಗೆ ಹಣ ಇದೆ, ಐಶ್ವರ್ಯ ಇದೆ, ಆರೋಗ್ಯ ಇದೆ, ಆದರೆ ನನ್ನ ಪರಿವಾರದಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಸಿನಿಮಾಗೆ ಹೋಗ್ತಾರೆ, ಟ್ರಿಪ್ ಮಾಡ್ತಾರೆ, ಲಾಂಗ್ ಡ್ರೈವ್ ಹೋಗ್ತಾರೆ, ಪಿಕ್ನಿಕ್ ಮಾಡ್ತಾರೆ, ಪುನಃ ಮನೆಗೆ ಬಂದಾಗ ಯಥಾಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ. ಸೊ ಅದಕ್ಕಾಗಿ ಶಾಂತಿ ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ, ಶಾಂತಿ ನಮ್ಮೊಳಗಡೆನೇ ಇದೆ. ಶಾಂತಿ ನನ್ನ ನಿಜವಾಗಿರುವಂಥ ಗುಣ, ಸ್ವಧರ್ಮ ಆಗಿದೆ. ಎಷ್ಟು ನನ್ನ ಸಬ್ಕಾನ್ಷಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸಿನಲ್ಲಿ ಇದನ್ನು ಹೇಳ್ತಾ ಹೋಗ್ತೀನಿ, ನಾನು ಶಾಂತ ಸ್ವರೂಪಿ ಆತ್ಮನಾಗಿದ್ದೇನೆ, ನಾನು ಶಾಂತ ಸ್ವರೂಪಿ ಆತ್ಮನಾಗಿದ್ದೇನೆ. ಅಷ್ಟು ನಿಮ್ಮಲ್ಲಿ ಜಾಗೃತ ಅನ್ನೋದು ಉತ್ಪನ್ನ ಆಗ್ತಾ ಹೋಗುತ್ತೆ. ಶಾಂತಿಯನ್ನು ನಾವು ಬೇಡಬಾರ್ದು. ಶಾಂತಿ ಕೊಡು ಭಗವಂತ, ಶಾಂತಿ ಕೊಡು ಅಂದರೆ ಇಲ್ಲಿ ನಿಮ್ಮಲ್ಲಿ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ಶಾಂತ ಸ್ವರೂಪ, ನನ್ನ ಸ್ವರೂಪನೇ ಅದು. ಅದನ್ನು ನೀವು ಫೀಲ್ ಎಷ್ಟು ಮಾಡ್ತಾ ಹೋಗ್ತೀರಾ, ಇದನ್ನು ಪ್ರತಿನಿತ್ಯ ಅಟ್ಲೀಸ್ಟ್ 108 ಬಾರಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸ್ವರೂಪನೇ ಅದಾಗ್ಬಿಡತ್ತೆ. ನಿಮ್ಮ ಅನುಭವ ಮಾಡ್ತೀರಾ, ಶಾಂತಿ ಹೊರಗಡೆ ಅಲ್ಲ ನನ್ನಲ್ಲೇ ಇದೆ ಅಂತ ಅನುಭವ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.